ಭೋಜನಕ್ಕೆ ಸಿದ್ಧವಾಗಿದೆ, ದಯಮಾಡಿ. ಇದೆಂಥ ಪರೀಕ್ಷೆ ಮಾಡೋಕೆ ಹೇಳಿದ್ಯಾ ಪಾರ್ವತಿ? ಮಾತೆಯಂತಹ ಅನಸೂಯ ಎದುರಿಗೆ ನಿರ್ವಾಣ ಭಿಕ್ಷೆನ? ಭೋಜನ ಸಿದ್ಧವಾಗಿದೆ ಋಷಿಗಳೇ, ದಯಮಾಡಿ. ದೇವಿ, ನೀವು ನಮಗ್ ಮಾತು ಕೊಟ್ಟಿದ್ರಿ, ನಾವು ಭೋಜನ ಮಾಡಬೇಕು ಅಂದ್ರೆ ನೀವು ನಮ್ಮ ಷರತ್ತನ್ನು ಒಪ್ಕೋಬೇಕು. ಆದೇಶ ನೀಡಿ. ನಾವು ಭೋಜನ ಮಾಡಲೇಬೇಕು ಅಂದ್ರೆ ನೀವು ನಮಗೆ ನಿರ್ವಾಣ ಭಿಕ್ಷೆ ಕೊಡಬೇಕು. ನಿರ್ವಾಣ ಭಿಕ್ಷೆನಾ? ಅಂದ್ರೆ ಇದರರ್ಥ ನಾನು ಎಲ್ಲವನ್ನೂ ತ್ಯಜಿಸಬೇಕಾಗತ್ತೆ, ವಸ್ತ್ರಗಳನ್ನು ಕೂಡ. ನನ್ನ ಮಹಾದೇವ ನನ್ನಿಂದ ನಿರ್ವಾಣ ಭಿಕ್ಷೆ ಬಯಸ್ತಾ ಇದ್ದಾರಾ? ತ್ರಿಮೂರ್ತಿಗಳು ನಿಜವಾಗ್ಲೂ ಹೀಗೆ ಬಯಸ್ತಾ ಇದ್ದಾರಾ? ಪ್ರಭು, ನಿಮ್ಮ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಸಾಮಾನ್ಯ ಮನುಷ್ಯರು. ಮಹಾಸತಿ ರೂಪದಲ್ಲಿ ನಾನೇನೆಲ್ಲ ತಪಸ್ಸು ಭಕ್ತಿಗಳನ್ನ ಪಡೆದಿದ್ದೀನೋ ಅದನ್ನ ಸಾಕ್ಷಿಯಾಗಿಟ್ಕೊಂಡು ನಿಮಗೆ ನಿರ್ವಾಣ ಭಿಕ್ಷೆಯನ್ನ ನೀಡೋದಿಕ್ಕೆ ಸಿದ್ಧಳಾಗಿದ್ದೀನಿ. ಬನ್ನಿ. ನಾನು ನಿರ್ವಾಣ ಭಿಕ್ಷೆ ನೀಡೋದಿಕ್ಕೆ ಸಿದ್ಧಳಿದ್ದೀನಿ. ನಾನು ನಿರ್ವಾಣ ಭಿಕ್ಷೆಯನ್ನ ನೀಡ್ತೀನಿ. ಬನ್ನಿ. ನಾನು ಏನು ಹೇಳಿದ್ದೀನೋ ಆ ಮಾತನ್ನ ಖಂಡಿತವಾಗಿ ಉಳಿಸ್ಕೋತೀನಿ. ಜೊತೆಗೆ ನಾನು ನನ್ನ ಮರ್ಯಾದೆನೂ ಕಾಪಾಡ್ಕೊಳ್ತೀನಿ. ಇದು ಮಹಾಸತಿ ಅನಸೂಯ ಆಶ್ರಮ. ಇಲ್ಲಿಂದ ಯಾವ ವ್ಯಕ್ತಿನೂ ಹಸುವಿಂದ ಹಿಂದಕ್ಕೆ ಹೋಗಲ್ಲ.
ಒಂದ್ ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ, ಸದಾ ಕಾಲಕ್ಕೂ ಪತಿವ್ರತೆಯ ಧರ್ಮ ಪಾಲನೆ ಮಾಡಿದ್ರೆ, ನೀವು ತ್ರಿಮೂರ್ತಿಗಳು ಈ ಕ್ಷಣದಿಂದಲೇ ನವಜಾತ ಶಿಶುಗಳಾಗಿ ಹೋಗಿ. ಜೊತೆಗೆ ಈ ಸತಿ ಅನಸೂಯಳ ಮಾನ ಮರ್ಯಾದೆಗಳನ್ನ ರಕ್ಷಣೆ ಮಾಡಿ. ಒಂದೇ ಸಲಕ್ಕೆ ಯಾಕೆ ಕತ್ಲಾಯ್ತು? ಇದೇನಿದು? ಆಶ್ಚರ್ಯ ಆಗ್ತಿದೆ. ಈ ಸಮಯದಲ್ಲಿ ಅಂಧಕಾರನ? ನಿಶ್ಚಿತವಾಗ್ಲೂ ಇದ್ಯಾವುದೋ ವಿಚಿತ್ರ ಸಂಕೇತ. ಅಸುರ ರಾಜ, ಅಂಧಕನಿಗೆ ಜಯವಾಗಲಿ. ತ್ರಿಮೂರ್ತಿಗಳು ಮಕ್ಕಳಾಗ್ತಾ ಇರೋ ಸೂಚನೆ ಸಿಗ್ತಾ ಇದೆ. ನಿಮ್ಮ ವರ್ಷಗಳ ಪ್ರತೀಕ್ಷೆ ಪೂರ್ತಿಯಾಯಿತು. ತ್ರಿಮೂರ್ತಿಗಳು ಬಾಲಕರಾಗಿದ್ದಾರೆ. ಕ್ಷಮೆ ಇರ್ಲಿ ಅಸುರ ರಾಜ, ನಾನು ಶುಭ ಸಂದೇಶ ತಗೊಂಡು ಬಂದಿದ್ದೀನಿ. ಮೂರ್ಖ, ಅಂಧಕಾರದ ಪರಿಚಯನೇ ಇಲ್ವಾ ನಿನಗೆ? ಮತ್ತೇನು ಹೇಳಿದ್ದೆ ನೀನು? ಆ ತ್ರಿಮೂರ್ತಿಗಳು ಬಾಲಕರಾಗಿದ್ದಾರ? ನನ್ನ ಶತ್ರು ಶಿವ ಬಾಲಶಿವ ಆಗಿದ್ದಾನ? ಅವಶ್ಯವಾಗಿ ಇದು ಶುಭ ಸಮಾಚಾರನೇ ದಂಡಪಾಣಿ. ಆದ್ರೆ ಇದು ಅರ್ಧ ಸಮಾಚಾರ ಅಷ್ಟೇ. ಮತ್ತಿಂಥ ಅರ್ಧ ಸಮಾಚಾರ ತಂದಿದ್ದಕ್ಕೆ ನಾನು ಖುಷಿ ಪಡ್ಬೇಕಾ? ಆದ್ರೆ ಅಸುರ ರಾಜ, ಇದು ಸತ್ಯವಾದ ಸುದ್ದಿ. ಹಾಗಿದ್ರೆ ಹೋಗಿ ನಿನ್ನ ದೃಷ್ಟಿಯ ಪ್ರಭಾವವನ್ನು ಆ ಬಾಲ ತ್ರಿಮೂರ್ತಿಗಳ ಮೇಲೆ ಇಡು. ಯಾಕಂದ್ರೆ ನನಗೆ ಬಹಳ ಚೆನ್ನಾಗೇ ಗೊತ್ತಿದೆ, ಒಂದು ಸಲ ಆ ಬಾಲಶಿವ ಸೋತು ಹೋಗ್ತಾನೆ ಅಂತಂದ್ರೆ ಆಗೊಂದು ಹೊಸ ಅಂಧ ಯುಗದ ಜನ್ಮ ಆಗುತ್ತೆ. ಅಂಧಕಾರದ ವಿಕಾಸ ಆಗುತ್ತೆ. ವಿಕಾಸ. ಕೊನೆಗೂ ಈ ಪರೀಕ್ಷೆ ನನ್ನ ಉದ್ಧಾರಕ್ಕೆ ಆಗಿತ್ತು ಅಲ್ವಾ? ನೀವು ನನ್ನ ಮಗುವಾಗಿ ಹುಟ್ಟಿ ನೀವು ನನ್ನ ಪಂಜೆತನನ ಸಮಾಪ್ತಿ ಮಾಡ್ಬಿಟ್ರಿ ಮಹಾದೇವ. ನಾನು ಹೇಗ್ ನಿಮ್ಮ ಈ ಬಾಲರೂಪಕ್ಕೆ ಧನ್ಯವಾದ ಹೇಳಿ ಮಹಾದೇವ? ನಿಮಗೆ ಆರತಿ, ಅರ್ಚನೆ, ಅಭಿಷೇಕ, ಮಂತ್ರೋಚ್ಚಾರ
ಹೇಗ್ ಮಾಡ್ಲಿ? ಪ್ರಣಾಮ ಮಾತೆಯರೇ. ಮಾತೆ, ತ್ರಿಮೂರ್ತಿಗಳು ತಾಯಿಯ ರೂಪದಲ್ಲಿ ಮಹಾಸತಿ ಅನುಸೂಯನ ಒಪ್ಕೊಂಡಿದ್ದಾರೆ. ಪ್ರಭು ಎಂದೆಂದಿಗೂ ಕೂಡ ಹಿಂತಿರುಗಿ ಬರೋದಿಲ್ಲ. ಪ್ರಣಾಮಗಳು ಋಷಿಯತ್ರಿ. ಪ್ರಣಾಮಗಳು ದೇವಿ ಅನಸೂಯ. ದೇವಿ ಇಂದ್ರಾಣಿ, ನಮ್ಮ ಮಕ್ಕಳ ಜನ್ಮೋತ್ಸವಕ್ಕೆ ಈ ಮೇಕೆಗಳನ್ನು ತಂದಿರುವ ನಿಮ್ಮ ಉದ್ದೇಶ? ಈ ಮೇಕೆಗಳನ್ನ ನಿಮ್ಮ 3 ಮಕ್ಕಳ ಪೋಷಣೆಗೆ ಅಂತ ಕರ್ಕೊಂಡು ಬಂದಿದ್ದೀವಿ ಋಷಿಯತ್ರಿ. ಇದೇನಿದು ಅರ್ಥ ಇಲ್ಲದೆ ಮಾತಾಡ್ತಾ ಇದ್ದೀರಾ ನೀವು? ಅರ್ಥಪೂರ್ಣ ಮಾತನ್ನ ಅರ್ಥ ಇಲ್ಲ ಅನ್ಬೇಡಿ ಋಷಿಯತ್ರಿ. ಈ ಮೇಕೆಗಳ ಅವಶ್ಯಕತೆ ನಿಮ್ಮ ಮಕ್ಕಳಿಗಿದೆ ಋಷಿಯತ್ರಿ. ದೇವಿ ಅನಸೂಯ, ನೀವು ಇಲ್ಲಿವರೆಗೂ ಮಕ್ಕಳಿಗೆ ಎಷ್ಟು ಸಲ ಹಾಲು ಕುಡಿಸಿದ್ದೀರಾ? ಯಾಕೇನು ಹೇಳ್ತಾನೆ ಇಲ್ಲ? ನೀವು ಹೇಳಿದ್ದಿದ್ರೆ ಬಹುಶಃ ನಿಮ್ಮ ಮಾತೃತ್ವದ ಬಗ್ಗೆ ನಾನು ಅರ್ಥ ಮಾಡ್ಕೋತಿದ್ದೆ ಅನ್ಸುತ್ತೆ. ಅದ್ ಸರಿ, ಬಂಜೆತನ ದೂರ ಆಯ್ತು ಅನ್ನೋ ಸಂತೋಷದಲ್ಲಿ ನೀವು ಈ ವಿಷಯದ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಅಲ್ವಾ? ಅಲ್ಲ, ಒಬ್ಬ ತಾಯಿಗೆ ಇದನ್ನೆಲ್ಲ ನೆನಪು ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ತಾಯಿ ಆಗ್ತಿದ್ದ ಹಾಗೆ ಒಂದು ಹೆಣ್ಣಿಗೆ ಎಲ್ಲಾ ಗುಣಗಳು ಬಂದ್ಬಿಡುತ್ತೆ. ಹಾಲು, ವಾತ್ಸಲ್ಯ ಎಲ್ಲಾನು. ಯಾಕೆ ಅಂದ್ರೆ 9 ತಿಂಗಳು ಶಿಶುನ ಅವಳ ಗರ್ಭದಲ್ಲಿ ಇಟ್ಕೊಂಡಿರ್ತಾಳೆ. ಆದ್ರೆ ದೌರ್ಭಾಗ್ಯ ಏನು ಅಂದ್ರೆ ದೇವಿ ಅನಸೂಯಾಗೆ ಹಾಗೇನೂ ಆಗೇ ಇಲ್ವಲ್ಲ. ಮತ್ತೆ ಇವರಲ್ಲಿ ತಾಯಿಯ ಗುಣಗಳು ಬರಬೇಕು ಅಂದ್ರೆ ಹೇಗ್ ಬರುತ್ತೆ? ಮತ್ತೆ ಎಲ್ಲಿಂದ ಅವ್ರಿಗೆ ಮಕ್ಕಳ ಅವಶ್ಯಕತೆ ಬಗ್ಗೆ ಗೊತ್ತಾಗುತ್ತೆ? ಇವರು ಇಲ್ಲಿವರೆಗೂ ತಮ್ಮ ಮಕ್ಕಳಿಗೆ ಹಾಲನ್ನು ಕೂಡ ಕುಡಿಸಿಲ್ಲ. ದೇವಿ ಅನಸೂಯ, ಈಗ ಸ್ವೀಕಾರ ಮಾಡ್ಕೊಳ್ಳಿ ನಿಮ್ಮ ಆ ಯೋಗ್ಯತೆನ. ಮತ್ತೆ ಮುಕ್ತಿ ಕೊಡಿ ತ್ರಿಮೂರ್ತಿಗಳಿಗೆ. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ತ್ರಿಮೂರ್ತಿಗಳಿಗೂ ಮತ್ತು ಇಡೀ ಜಗತ್ತಿಗೂ ಕೂಡ. ದೇವಿ ಇಂದ್ರಾಣಿ, ನಿಮ್ಮ ಮನಸ್ಸಿನ ಭ್ರಮೆಗೆ ನಾನೇನು ಪರಿಹಾರ ಕೊಡೋದಿಲ್ಲ. ನೀವು ಮರ್ತಿದ್ದೀರಾ. ಯಾವ ಕ್ಷಣ ಇವರು ನನ್ನ ಮಕ್ಕಳಾಗಿ ಬಂದ್ರೋ ಆ ಕ್ಷಣನೇ ಮಾತೃತ್ವದ ಪೂರ್ಣತೆ ನನ್ನನ್ನು ಆವರಿಸ್ಕೊಂಡಿದೆ. ನನ್ನ ಮಕ್ಕಳು ಸಂಕಟ ಮತ್ತೆ ಸಂಘರ್ಷದ ಬದುಕು ಬದುಕೋದಿಲ್ಲ, ಸಂತೋಷದಿಂದ ಬದುಕ್ತಾರೆ.
ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ನಿಮ್ಮ ಮೇಕೆಗಳನ್ನ ತಗೊಂಡು ಇಂದ್ರಲೋಕಕ್ಕೆ ವಾಪಸ್ ಹೋಗಿ. ನನಗಿಷ್ಟ ಇಲ್ಲ ಈ ಪಾವನ ಪವಿತ್ರ ಕ್ಷಣದಲ್ಲಿ ನೀವಾಡೋ ನಿಮ್ಮ ಕೆಟ್ಟ ಶಬ್ದಗಳು ನನ್ನ ಮುದ್ದು ಮಕ್ಕಳ ಕಿವಿ ತಲುಪೋದು. ಈ ಅವಮಾನನ ನಾನು ಬಡ್ಡಿ ಸಮೇತ ತೀರಿಸ್ಕೋತೀನಿ ದೇವಿ ಅನಸೂಯ. ಇಂದ್ರಾಣಿ ಇದನ್ನ ಮರೆಯೋದಿಲ್ಲ. ತ್ರಿಮೂರ್ತಿಗಳನ್ನ ನಿಮ್ಮಿಂದ ಖಂಡಿತ ದೂರ ಮಾಡೇ ಮಾಡ್ತೀನಿ ನಾನು. ಇಲ್ಲಿ ಶಿವ ತನ್ನ ತತ್ವಗಳನ್ನ ಬಿಟ್ಟು ಹೋಗಿದ್ದಾರೆ. ಮತ್ತೆ ಅಲ್ಲಿ ವಿಷ್ಣು ಕೂಡ. ಮತ್ತೆ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವ. ಇದೆಲ್ಲದಕ್ಕೂ ನಾನೇ ಕಾರಣ. ನಾನೇ ದೋಷಿ. ನಾನೇ ಅಪರಾಧಿ ಆಗ್ಬಿಟ್ಟೆ. ನಾನು ನಿರ್ವಾಣ ಭಿಕ್ಷೆಯ ಷರತ್ತು ಹಾಕದೇ ಇದ್ದಿದ್ರೆ ತ್ರಿಮೂರ್ತಿಗಳು ತಮ್ಮ ಲೋಕ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವರು ಚಿಕ್ಕ ಮಕ್ಕಳು ಆಗ್ತಿರ್ಲಿಲ್ಲ. ನೀವಿಬ್ರು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ ದೇವಿ ಪಾರ್ವತಿ, ಈ ಪರಿಸ್ಥಿತಿಗೆ ನೀನೊಬ್ಳೇ ಅಪರಾಧಿಯಲ್ಲ, ನಾವು ಕೂಡ. ಹೌದು ಪಾರ್ವತಿ, ನಾವು ಮೂವರು ದೋಷಿಗಳೇ, ಬರೀ ನೀನ್ ಮಾತ್ರ ಅಲ್ಲ. ನಾವೀಗ ಯೋಚನೆ ಬಿಟ್ಟು ಧೈರ್ಯವಾಗಿ ಅವರು ಬರೋವರೆಗೂ ನಿರೀಕ್ಷೆ ಮಾಡಬೇಕು. ಆದ್ರೆ ನನ್ನ ಪ್ರಕಾರ ನಿರೀಕ್ಷೆಗಿಂತ ಉಪಾಯನೇ ಮುಖ್ಯ ಆಗುತ್ತೆ. ಅಂದ್ರೆ ನಾವ್ 3 ಜನ ಸತಿ ಅನಸೂಯ ಆಶ್ರಮಕ್ಕೆ ಹೋಗಿ ನಮ್ಮ ಪತಿಯರನ್ನ ಕರ್ಕೊಂಡ್ ಬರೋ ಪ್ರಯತ್ನ ಮಾಡ್ಬೇಕು. ಅವತ್ತು ಕಬ್ಬಿಣದ ಕಡಲೆ ಬೇಯಿಸಿದ ಹಾಗೆ ಮತ್ತೆ ನಮಗೆ ಅವಮಾನ ಮಾಡ್ಬಿಟ್ರೆ? ನಾವು ತ್ರಿದೇವಿಯರು, ನಮಗೂ ಶಕ್ತಿಗಳಿದೆ. ನಾನು ಧ್ಯಾನ ಮಾಡೋಕೆ ಈ ಕಡೆ ಬಂದಿದ್ದು ಒಳ್ಳೇದೇ ಆಯ್ತು. ತ್ರಿದೇವಿಯರ ಮನ್ಸಲ್ಲೇನಿದೆ ಅಂತ ಚೆನ್ನಾಗಿ ಅರ್ಥ ಆಯ್ತು. ನಾನೀಗ ಎಚ್ಚರಿಕೆಯಿಂದ ಇರಬೇಕು, ಯಾಕಂದ್ರೆ ಇವ್ರಿಗೆ ಗೊತ್ತಾಗ್ಬಾರ್ದು ಈ ಎಲ್ಲ ಆಟ ಶುರು ಮಾಡಿದ್ದು ನಾನೇ ಅಂತ. ಇಲ್ಲ ಅಂದ್ರೆ ನಾನು ಈ 3 ದೇವಿಯರ ಕೋಪಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ. ನಾನಿವರ ಕೋಪದಿಂದ ತಪ್ಪಿಸ್ಕೊಳ್ಳೋಕೆ ಏನಾದ್ರೂ ಉಪಾಯ ಹುಡುಕ್ಬೇಕು. ಪ್ರಣಾಮಗಳು ಬ್ರಹ್ಮದೇವ, ಪ್ರಣಾಮಗಳು ನಾರಾಯಣ, ಪ್ರಣಾಮಗಳು ಮಹಾದೇವ. ತ್ರಿಮೂರ್ತಿಗಳಾದ ನಿಮಗೆ ನನ್ನ ಅನಂತ ಪ್ರಣಾಮಗಳು. ಪ್ರಣಾಮ ಮಾತೆ. ಸಂತೋಷವಾಗಿರಿ. ಈಗ ನನ್ನ ಮಕ್ಕಳಾದ ತ್ರಿಮೂರ್ತಿಗಳ ನೆಪದಲ್ಲಿ ನಿಮ್ಮ ದರ್ಶನನೂ ಆಗ್ತಾ ಇರುತ್ತೆ ದೇವಋಷಿಗಳೇ. ನನಗೆ ಅಷ್ಟೆಲ್ಲ ಪುಣ್ಯ ಎಲ್ಲಿದೆ ಮಾತೆ? ಪದೇ ಪದೇ ಬಾಲ ತ್ರಿಮೂರ್ತಿಗಳ ದರ್ಶನಕ್ಕೂ ಯೋಗ್ಯತೆ ಬೇಕು. ಇವತ್ತು ಅಂತಿಮ ದರ್ಶನ. ಅಂತಿಮ ದರ್ಶನ ಯಾಕೆ? ಯಾಕಂದ್ರೆ ಇವತ್ತು ತ್ರಿದೇವಿಯರು ಇವರನ್ನ ಕರ್ಕೊಂಡೋಗ್ತಾರೆ. ಆದ್ರೆ ಯಾಕೆ? ಯಾಕಂದ್ರೆ ನಿಮ್ಮ ಈ ಮಹಾನ್ ಸಾಧನೆ, ನಿಮ್ಮ ಸತಿಧರ್ಮ ಅವರಿಗೆ ತಮ್ಮ ತಪ್ಪಿನ ಅರಿವು ಕಾಡ್ತಾ ಇರುತ್ತೆ. ಅದಕ್ಕೆ ಅವರೆಲ್ಲ ತ್ರಿಮೂರ್ತಿಗಳನ್ನ ನಿಮ್ಮ ಹತ್ರ ನಿರ್ವಾಣ ಭಿಕ್ಷೆ ಕೇಳಿ ಅಂತ ಕಳಿಸಿದ್ದು ತಾನೆ. ಅದರಲ್ಲಿ ಸಫಲತೆ ಸಿಗದೆ ಇದ್ದಾಗ ಈಗ ಸ್ವಯಂ ಅವರೇ ಬರ್ತಿದ್ದಾರೆ. ನೀವು ತ್ರಿಮೂರ್ತಿಗಳನ್ನ ಬಾಲರೂಪದಲ್ಲಿ ಸಾಕೋ ಸಂತೋಷ ಅನುಭವಿಸಬಾರ್ದು ಅಂತ.